ಮಸಾಲೆಗಳನ್ನು ಹುರ್ಕೊಂಡು ಮಸಾಲೆ ರುಬ್ಕೋಬೇಕಾಗುತ್ತೆ. ದೊಡ್ಡ ಏಲಕ್ಕಿ ಇದು. ಮಸಾಲೆಗಳನ್ನು ಹುರ್ಕೊಳ್ತಾ ಇರಬೇಕಾದ್ರೆ ಇಲ್ಲಿ ಘಮ ಘಮ ವಾಸನೆ ಬರ್ತಾ ಇದೆ. ನಮಗೆ ಅರಗಿಸ್ಕೊಳ್ಳೋಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ರೈಸ್ ಬ್ರ್ಯಾನ್ ಆಯಿಲ್ನ ಇವರು ಬಳಸ್ತಾ ಇದ್ದಾರೆ. ಟೊಮ್ಯಾಟೊ ಸಿಪ್ಪೆ ಬಿಡೋವರೆಗೂ ಇವರು ಅದನ್ನು ಫ್ರೈ ಮಾಡ್ಕೊಳ್ತಾರೆ. ಪೂರ್ತಿ ಆರಿದ ಬಳಿಕನೇ ರುಬ್ಕೋಬೇಕು ವೀಕ್ಷಕರು. ಕಾದಿರುವಂತಹ ಎಣ್ಣೆಗೆ ಹಾಕೊಂಡ್ರು ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಅಂತಲೂ ನಾವು ಕರಿಬಹುದು. ಮೊಳಕೆ ಕಾಳುಗಳ ಬಳಕೆ ಇಲ್ಲಿ ತುಂಬ ಮುಖ್ಯ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಹಿಂದೆ ತಾವು ನೋಡ್ತಾ ಇರಬಹುದು, ನನಗೆ ರೆಕ್ಕೆಗಳು ಬಂದಿವೆ. ಈ ರೆಕ್ಕೆಗಳ ಮೂಲಕ ನಾನಿವತ್ತು ಬೆಂಗಳೂರಿನಿಂದ ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟು ಅಲ್ಲಿ ಸಿಗುವಂತಹ ಮಿಸಳ್ ಪಾವನ್ನು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ. ಯಾವ ರೀತಿ ಅಂತ ಕೇಳಿದ್ರೆ, ನಿಮಗೂ ಕೂಡ ಇಂಥ ರೆಕ್ಕೆ ಬೇಕಾ? ಹಾಗಿದ್ರೆ ನೀವು ಎಲ್ಲಿಗೆ ಬರಬೇಕು ಹೇಳಿ? ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಬೆಮೆಲ್ ಲೇಔಟ್ನ ವಡಾಪಾವ್ ಆ್ಯಂಡ್ ಮೋರಿಗೆ ಬರಬೇಕು. ಯಾಕೆ ಅಂತಂದರೆ ಇವರು ಅತ್ಯದ್ಭುತವಾಗಿ ಮಹಾರಾಷ್ಟ್ರನ್ ಶೈಲಿಯ ಸಾಕಷ್ಟು ತಿಂಡಿಗಳನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಇವರು ಮಿಸಳ್ ಪಾವನ್ನು ನಿಜಕ್ಕೂ ತುಂಬಾ ರುಚಿಕರವಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ಒಳಗಡೆ ಹೋಗ್ಬಿಟ್ಟು ಇವರು ಯಾವ ರೀತಿ ಮಿಸಳ್ ಪಾವ್ ರೆಸಿಪಿಯನ್ನು ಮಾಡ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ವಡಾಪಾವ್ ಆ್ಯಂಡ್ ಮೋರ್ನ ಮಾಲೀಕರಾದಂತಹ ಪ್ರತೀಕ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವತ್ತು ನಮಗೆ ಮಹಾರಾಷ್ಟ್ರನ್ ಸ್ಪೆಷಲ್ ಮಿಸಳ್ ಪಾವ್ ರೆಸಿಪಿನ ತೋರಿಸ್ಕೊಡ್ತೀರಾ? ಎಸ್. ಸೊ ವೀಕ್ಷಕರೇ, ಮೊದಲಿಗೆ ಇದಕ್ಕೆ ಮಸಾಲೆಗಳನ್ನು ಹುರ್ಕೊಂಡು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಮೊದಲು ಎಣ್ಣೆ ಹಾಕೊಳ್ತಾ ಇದ್ದಾರೆ. We don't use palm oil or anything. ಓಕೆ. We as much as try to use good refined oil. ಓಕೆ. ವೀಕ್ಷಕರೇ, ಇನ್ನೊಂದು ಅಂಶ, ಪ್ರತೀಕ್ ಅವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಮತ್ತು ಕನ್ನಡವನ್ನು ಕಲಿತಾ ಇದ್ದಾರೆ. ಹಾಗಾಗಿ ನಾನು ಅವರೊಟ್ಟಿಗೆ ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತಾಡ್ತೇನೆ. ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಈ ಒಂದು ರೆಸಿಪಿಯನ್ನು ತೋರಿಸ್ಕೊಡೋದು ಹಾಗೂ ಇವರ ಹೋಟೆಲ್ನಲ್ಲಿ ಎಷ್ಟು ರುಚಿಯಾಗಿ ತಿಂಡಿಗಳನ್ನು ಎಷ್ಟು ಅದ್ಭುತವಾಗಿ ಮಾಡಲಾಗುತ್ತೆ ಅನ್ನೋದನ್ನು ಹೇಳೋದೇ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಒಂದು ಪ್ರಯತ್ನವಾಗಿದೆ. ಸರ್, ಸ್ವಲ್ಪ ಬಿಸಿ ಆಗಬೇಕಲ್ವಾ ಎಣ್ಣೆ? First we'll use this ಓಕೆ ಅರ್ಧಿ ಮಸಾಲೆ. ಓಕೆ. ಕಾಳು ಮೆಣಸನ್ನು ಹಾಕೊಂಡ್ರು. ಮೊದಲು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದಾರೆ. ದೆನ್ ದಿಸ್. ಓಕೆ. ನಂತರ ಲವಂಗ ಸ್ವಲ್ಪ ಒಂದು 2 ಚಮಚ ಅಷ್ಟಿದೆ ಎರಡೂ. ನಂತರ ಇದು ದೊಡ್ಡ ಏಲಕ್ಕಿ. ಇದು ಏಲಕ್ಕಿನ ಒಂದು 4 ಹಾಕೊಂಡ್ರು, ದೊಡ್ಡ ಏಲಕ್ಕಿ. ಇವರು ರೈಸ್ ಬ್ರ್ಯಾನ್ ಆಯಿಲ್ನ ಬಳಸಿದ್ರು. ಈಗ ಅದಕ್ಕೆ ಚಕ್ರ ಮೊಗ್ಗನ್ನು ಹಾಕೊಂಡ್ರು, ಒಂದು 4 ಚಕ್ರ ಮೊಗ್ಗು. ಈಗ ಮುಂದೆ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದಾರೆ. ಒಂದು 10 ರಿಂದ 12 ಏಲಕ್ಕಿ ಇದೆ, ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದಾರೆ. ಮುಂದೆ ಚಕ್ಕೆ, ಒಂದು 4-5 ಇಂಚಿನಷ್ಟಿದೆ ಚಕ್ಕೆ. ಮುಂದೆ ಎಳ್ಳನ್ನು ಹಾಕೊಳ್ತಾ ಇದ್ದಾರೆ. ಒಂದು 2 ಚಮಚೆಯಷ್ಟು ಬಿಳಿ ಎಳ್ಳನ್ನು ಇವರು ಹಾಕೊಂಡ್ರು. ಮಸಾಲೆಗಳನ್ನು ಹುರ್ಕೊಳ್ತಾ ಇರಬೇಕಾದ್ರೆ ಇಲ್ಲಿ ಘಮ ಘಮ ವಾಸನೆ ಬರ್ತಾ ಇದೆ ನಮಗೆ. ಮುಂದೆ ಕಲ್ಲು ಹೂವನ್ನು ಒಂದು 2 ಚಮಚೆಯಷ್ಟಿದೆ. ಇದು ಕಲ್ಲು ಹೂವು ಅಥವಾ ಒಂದು 5 ಗ್ರಾಮ್ನಷ್ಟಿದೆ. ಕಲ್ಲು ಹೂವನ್ನು ಹಾಕೊಂಡ್ರು. ಮುಂದೆ ಜೀರಿಗೆಯನ್ನು ಹಾಕೊಳ್ತಿದ್ದಾರೆ, ಒಂದು 2 ಚಮಚೆಯಷ್ಟು ಜೀರಿಗೆ. ಮುಂದೆ ಅನಾನಸ್ ಹೂವನ್ನು ಹಾಕೊಳ್ತಾ ಇದ್ದಾರೆ. ಅನಾನಸ್ ಹೂ ಒಂದು ಸ್ವಲ್ಪ ಇದೆ, ಇದು ಜಸ್ಟ್ ಒಂದು ಅರೋಮಾ. ಓಕೆ, ಘಮಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ. ಪಲಾವ್ ಎಲೆ ಒಂದು 3 ರಿಂದ 4 ಪೀಸ್ನಷ್ಟು ಹಾಕೊಂಡ್ರು. 2-3 ಮಿನಿಟ್ಸ್ ಇದಾದರೆ ಒಂದು 2 ರಿಂದ 3 ನಿಮಿಷ ಇದನ್ನೆಲ್ಲ ಹುರ್ಕೊಳ್ತಾರೆ. ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದಾರೆ. ಸೊ ಮುಂದೆ ಕೊತ್ತಂಬರಿ ಕಾಳನ್ನು ಹಾಕೊಳ್ತಾ ಇದ್ದಾರೆ. ಓಕೆ, ಒಂದು 3 ರಿಂದ 4 ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು. ಗ್ರೇಟೆಡ್ ಕೋಕೋನಟ್. ಓಕೆ, ಈಗ ಕೊಕೊನಟ್ ಪುಡಿ, ಡ್ರೈ ಗ್ರೇಟೆಡ್ ಒಣ ಕೊಬ್ಬರಿ ಪುಡಿ. ಇದು ಕೂಡ ಒಂದು 3 ರಿಂದ 4 ಚಮಚ ಎಷ್ಟಿದೆ, ಅದನ್ನು ಹಾಕೊಂಡ್ರು ಇದಕ್ಕೆ. सो ड्राई कोकोनट पाउडर से क्या होता है सर? थोड़ा एक डेंसनेस आ जाता है ग्रेवी को, एकदम रनी. Okay. It doesn't feel like very runny. Okay. It has a dense that gives the body. ಸೊ ವೀಕ್ಷಕರೇ,
ತೆಂಗಿನ ತುರಿಯನ್ನು ಬಳಸೋದ್ರಿಂದ ಸ್ವಲ್ಪ ಗಾಢವಾಗಿ ಬರುತ್ತೆ, ದಪ್ಪವಾಗಿ ಬರುತ್ತೆ ಆ ಗ್ರೇವಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಹುರ್ಕೊಂಡಿರುವಂತಹ ಮಸಾಲೆ ಸ್ವಲ್ಪ ಆರಬೇಕು, ಆರೋವರೆಗೂ ಅದನ್ನು ಬದಿಗಿಟ್ಕೊಂಡಿದ್ದಾರೆ. ಈಗ ಇನ್ನೊಂದು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇವರು ಇತರೆ ಪದಾರ್ಥಗಳನ್ನು ಈಗ ಮುಂದೆ ಹುರ್ಕೊಳ್ತಾರೆ. ಇದಕ್ಕೂ ಕೂಡ ಇವರು ರೈಸ್ ಬ್ರ್ಯಾನ್ ಆಯಿಲ್ನ ಹಾಕೊಳ್ತಾ ಇದ್ದಾರೆ. ನೋಡೋಣ ಎಷ್ಟು ಹಾಕೊಳ್ತಾರೆ ಅಂತ. ಒಂದು 3ರಿಂದ 4 ಚಮಚೆಯಷ್ಟು ಇವರು ರೈಸ್ ಬ್ರ್ಯಾನ್ ಆಯಿಲ್ನ ಹಾಕೊಂಡ್ರು. ಇವರು ಪ್ರತಿ ದಿವಸನೂ ಅಷ್ಟೇ ಬಳಸೋದು ಶುದ್ಧವಾದ ಎಣ್ಣೆ. ಯಾರು ಯಾವಾಗ ಬೇಕಾದರೂ ಬಂದು ನೋಡಬಹುದು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಸೊ 2 ದೊಡ್ಡ ಈರುಳ್ಳಿಗಳಿವೆ. ದೆನ್ 2 ಬಿಗ್ ಸೈಜ್ ಟೊಮ್ಯಾಟೊ, 2 ದೊಡ್ಡ ಟೊಮ್ಯಾಟೊಗಳು. ದೆನ್ ಜಿಂಜರ್. ಓಕೆ, ಬೆಳ್ಳುಳ್ಳಿ ಇದೆ. ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದಾರೆ. ಶುಂಠಿ ಪೇಸ್ಟ್ ಒಂದು 3 ಚಮಚೆಯಷ್ಟು ಶುಂಠಿ ಪೇಸ್ಟ್ ಎಲ್ಲವನ್ನು ಸಿದ್ಧವಾಗಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಮೊದಲಿಗೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದಾರೆ. ವೀಕ್ಷಕರೇ, ಮುಂದೆ ಈರುಳ್ಳಿ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಬೇಕು. ಸೊ ಮಸಾಲೆಗಳಿರೋದ್ರಿಂದ ಇದರಲ್ಲಿ ಅರಗಿಸ್ಕೊಳ್ಳೋಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ರೈಸ್ ಬ್ರ್ಯಾನ್ ಆಯಿಲ್ನ ಇವರು ಬಳಸ್ತಾ ಇದ್ದಾರೆ. ಅದು ಹೊಟ್ಟೆಗೆ ಭಾರ ಆಗದೇ ಇರಲಿ ಅಂತ. ಸೊ ಒನ್ಸ್ ದ ಕಂಪ್ಲೀಟ್ ಡಿಶ್ ಇಸ್ ಪ್ರಿಪೇರ್ಡ್, ಮಿಸಲ್, ದಟ್ ವಿ ಹ್ಯಾವ್ ಟು ಕನ್ಸ್ಯೂಮ್ ಇಟ್ ದ ಸೇಮ್ ಡೇ, ನೋ? Yeah. Because masala you can keep, but once you add the sprouts and everything, then you have to consume it that day only. If you're eating at home, you can keep it for next day. But in hotel we don't prefer to keep it and serve it next day because it will go bad, no matter how safely you can keep it. So ಮಸಾಲೆಯನ್ನು 1 ವಾರದ ಕಾಲ ಇಟ್ಕೋಬಹುದು ವೀಕ್ಷಕರೇ, ಏರ್ ಟೈಟ್ ಕಂಟೈನರಲ್ಲಿ. ಆದರೆ ಮಿಸಲ್ ತಯಾರಾದಮೇಲೆ ಅದನ್ನು ಅವತ್ತಿನ ದಿವಸನೇ ತಿಂದು ಮುಗಿಸ್ಬೇಕು. ಮುಂದೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದಾರೆ. ಒಂದು 3ರಿಂದ 4 ಬೆಳ್ಳುಳ್ಳಿ ಇದೆ. ಸೊ ಬೆಳ್ಳುಳ್ಳಿ ಬೇಕೇ ಬೇಕಿದಕ್ಕೆ. ಈಗ 2 ಚೆನ್ನಾಗಿ ರೋಸ್ಟ್ ಆಗಿದೆ. ಮುಂದೆ ಟೊಮ್ಯಾಟೊ 2 ದೊಡ್ಡ ಟೊಮ್ಯಾಟೊಗಳನ್ನು ಹೆಚ್ಚಿ ಇಟ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಂಡ್ರು. ಆದರೆ ಶುಂಠಿ ಹಾಗಲ್ಲ, ಅದು ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಕೊನೆಗೆ ಹಾಕ್ಕೊಳ್ತಾರೆ. ಟೊಮ್ಯಾಟೊ ಹಾಕ್ಕೊಂಡ ನಂತರ ಟೊಮ್ಯಾಟೊ ಸಿಪ್ಪೆಯನ್ನು ಬಿಡಬೇಕು. ಟೊಮ್ಯಾಟೊ ಸಿಪ್ಪೆ ಬಿಡೋವರೆಗೂ ಇವರು ಅದನ್ನು ಫ್ರೈ ಮಾಡ್ಕೊಳ್ತಾರೆ. Tomato skin has started to come off. ಓಕೆ, So now we can put the ಟೊಮ್ಯಾಟೊ ಸಿಪ್ಪೆ ಈಗ ಬಿಟ್ಕೊಳ್ಳೋಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾವು ಶುಂಠಿ ಪೇಸ್ಟನ್ನು ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಶುಂಠಿ ಬೀಳ್ತಿದ್ದ ಹಾಗೆಯೇ ಅದರ ಘಮನೇ ಒಂಥರ ಚೆನ್ನಾಗಿರುತ್ತೆ. ಮತ್ತದು ಬೇಗ ಬೆಂದು ಬಿಡುತ್ತೆ ಮತ್ತು ಪಾತ್ರೆಗೆ ಹಿಡಿದು ಬಿಡುತ್ತೆ. ಆ ಕಾರಣಕ್ಕೆ ಕೊನೆಗೆ ಹಾಕ್ಕೊಂಡ್ರು. ಮುಂದೆ ಒಂದು 2ರಿಂದ 3 ನಿಮಿಷ ಅಷ್ಟೇ ವೀಕ್ಷಕರೇ, ಇದಾಗಿ ಹೋಯಿತು. ಇನ್ನೇನು ಟೊಮ್ಯಾಟೊ ಸಿಪ್ಪೆ ಬಿಟ್ಕೊಂಡ್ಮೇಲೆ ಶುಂಠಿ ಪೇಸ್ಟನ್ನು ಹಾಕ್ಕೊಂಡ್ರು. ಈಗ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಿಂದೆ ಹುರ್ಕೊಂಡಿರೋಂತಹ ಮಸಾಲೆ ಆಗಲಿ ಅಥವಾ ಈ ಒಂದು ಮಿಶ್ರಣ ಆಗಲಿ, ಒಗ್ಗರಣೆ ಆಗಲಿ, ಇದೆಲ್ಲವೂ 2 ಕೂಡ ಪೂರ್ತಿ ಆರಬೇಕು, ನಂತರನೇ ಗ್ರೈಂಡ್ ಮಾಡ್ಕೊಳ್ಳೋದು. ಸೊ ಆರೋದಕ್ಕೆ ಬಿಟ್ಬಿಡ್ತಾರೆ ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ. ವೀಕ್ಷಕರೇ, ಇದನ್ನು ತೋರಿಸ್ತಾ ಇರೋ ಉದ್ದೇಶ ಯಾಕಪ್ಪ ಅಂತಂದರೆ, ನೀವು ದೂರ ಇದ್ದರೆ ಇಲ್ಲಿಂದ ಮನೇಲಿ ಮಾಡ್ಕೊಂಡು ತಿನ್ನಿ. ನಿಮಗೆ ಅವಕಾಶ ಸಿಕ್ಕಾಗ ಅಥವಾ ನೀವು ಇಲ್ಲೇ ಇದ್ದರೆ ದಯವಿಟ್ಟು ಇಲ್ಲಿಗೆ ಬಂದು ತಿನ್ನಿ. ಈಗ ಆರಿಸ್ಕೊಂಡಿರುವಂತಹ ಈ ಒಗ್ಗರಣೆಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದಾರೆ. ಪೂರ್ತಿ ಆರಿದ ಬಳಿಕನೇ ರುಬ್ಕೋಬೇಕು ವೀಕ್ಷಕರೇ. ಸೊ ಇದಕ್ಕೇ ಮಸಾಲೆನ ಏನು ಹುರ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ಅಂಶ ಅವ್ರು ಏನು ಹೇಳಿದರು ಅಂತಂದರೆ, ತಣ್ಣನೆಯ ನೀರನ್ನು ಹಾಕ್ಕೋಬೇಕು ಅಂತ. ಸೊ ಎಲ್ಲ ಮಸಾಲೆ ಪದಾರ್ಥಗಳು ಹಾಗೆ ಒಗ್ಗರಣೆಗೆ ಹಾಕ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ ಎಲ್ಲವೂ ಈಗ ಚೆನ್ನಾಗಿ ನುರಿದಿದೆ. ಸೊ ಇಟ್ ಹ್ಯಾಸ್ ಬಿಕಮ್ ಫೈನ್ ಪೇಸ್ಟ್. ಓಕೆ, ಮುಂದಿನ ಹಾಗೂ ಪ್ರಮುಖವಾದ ಘಟ್ಟ ಇದು. ಇಲ್ಲಿ ಒಗ್ಗರಣೆಯನ್ನು ಹಾಕಿಕೊಳ್ಳಲಾಗುತ್ತೆ. ಈಗ ಈ ಸಿನಿಮಾದ ಹೀರೋ ಯಾರು ಹೇಳಿ? ಮಡಿಕೆ ಕಾಳು. ಮಡಿಕೆ ಕಾಳನ್ನು ನಿನ್ನೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದಾರೆ. ಸುಮಾರು 1 kgಯಷ್ಟು ಮಡಿಕೆ ಕಾಳನ್ನು. ನಂತರ ಒಂದು 8ರಿಂದ 10 ತಾಸು ಚೆನ್ನಾಗಿ ಅದು ನೆಂದಾದಮೇಲೆ ಆ ನೀರನ್ನೆಲ್ಲ ಬಸ್ಬಿಟ್ಟು, ಸೊ ಕಾಳು ಮೊಳಕೆ ಬರೋ ಥರ ಇವರು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಾರೆ. ಮೊಳಕೆ ಬರುವಂತಹ ಯಾವುದೇ ಕಾಳುಗಳನ್ನು ಬಳಸಬಹುದು. ಮೊಳಕೆ ಕಾಳುಗಳ ಬಳಕೆ ಇಲ್ಲಿ ತುಂಬ ಮುಖ್ಯ. ಸುಮಾರು 700 ml ರೈಸ್ ಬ್ರ್ಯಾನ್ ಆಯಿಲ್ ಅಲ್ವಾ ಸರ್? ಸೊ ಇದಕ್ಕೂ ಕೂಡ ಇವರು ರೈಸ್ ಬ್ರ್ಯಾನ್ ರಿಫೈನ್ಡ್ ಆಯಿಲನ್ನೇ ಬಳಸ್ತಾ ಇರೋದು.
ಸೊ ಮುಂದೆ 2 medium size onion. ಓಕೆ, 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಸೊ ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಂಡ್ರು. ಸೊ ರೈಸ್ ಬ್ರ್ಯಾನ್ ಆಯಿಲ್ನೇ ಬಳಸಬೇಕು ಅನ್ನೋದೇನು ಮುಖ್ಯ ಅಲ್ಲ, ಅಂದರೆ ಬಳಸಲೇಬೇಕು ಅಂತ ಏನಿಲ್ಲ. ಇಲ್ಲಿ ಬಳಸೋದು ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಗೆ ಭಾರ ಆಗಲ್ಲ. ನಾವು ನಾರ್ಮಲ್ ಸನ್ಫ್ಲವರ್ ಆಯಿಲನ್ನು ಕೂಡ ಬಳಸ್ಬೋದು ಅಂತ ಹೇಳ್ತಾ ಇದ್ದಾರೆ. 4 ಚಮಚೆಯಷ್ಟು ಕಾಂದಾ ಲಸೂನ್ ಮಸಾಲೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಅಂತಲೂ ನಾವು ಕರಿಬಹುದು. ಇದು ನಮಗೆ ಅಮೆಝಾನ್ ಆ್ಯಪಲ್ಲಿ ಅಥವಾ ಡಿಮಾರ್ಟ್ನಲ್ಲೂ ಕೂಡ ಸಿಗಬಹುದು, ಕೇಳಿ ನೋಡಿ. ನಂತರ ಇದು ಮಿಸಳ್ ಮಸಾಲ ಅಂತ, ಇದು ಕೂಡ ಡಿಮಾರ್ಟಲ್ಲಿ ಮತ್ತು ಅಮೆಝಾನ್ನಲ್ಲಿ ಲಭ್ಯ ಇದೆ. ಇದನ್ನು ಕೂಡ ಒಂದು 4 ಚಮಚೆಯಷ್ಟು ಹಾಕ್ಕೊಳ್ತಾ ಇದ್ದಾರೆ. ಇದು ಮಿಸಳ್ ಮಸಾಲ ಅಂತ, Chili powder. ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ. This spicy chili powder. ಓಕೆ, ಸೊ ಖಾರ ಹೆಚ್ಚಿರುವಂತಹ ಮೆಣಸಿನ ಪುಡಿ ಇದು. ನಂತರ ಸ್ವಲ್ಪ ಅರಿಶಿನ ಪುಡಿ. Yeah, for the color. Red chili powder, it is according to your taste. We put it 2 spoons and salt to taste. ಓಕೆ, ಅರಿಶಿನದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಒಂದು 2 ನಿಮಿಷ ಈ ಮಸಾಲೆ ಪದಾರ್ಥ ಎಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಟ್ಟಿಗೆ. ಮುಂದೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು, ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊ ಮೊಳಕೆ ಕಾಳುಗಳನ್ನು ಬೇಕಿದ್ರೆ ಕುದಿಸ್ಕೊಂಡು, ಆ ಕುದಿಸ್ಕೊಂಡಂತಹ ನೀರಿನ ಸಮೇತ ಆ ಕಾಳುಗಳನ್ನು ಬೇಕಿದ್ರೆ ಸೇರಿಸ್ಕೋಬಹುದು ಈ ಒಂದು ಮಿಶ್ರಣಕ್ಕೆ. ಆದರೆ ಇಲ್ಲಿ ಇವರೇನು ಮಾಡ್ತಾರೆ ಅಂತಂದರೆ ಇದನ್ನು ಬರೀ ಮೊಳಕೆ ಬರೆಸ್ಕೊಂಡು ಇದರೊಟ್ಟಿಗೆ ಕುದಿಸ್ಕೊಳ್ತಾರೆ. ಅದಕ್ಕೆ ಈ ಒಂದು ಪ್ರಕ್ರಿಯೆ ಸುಮಾರು 40ರಿಂದ 45 ನಿಮಿಷ ತಗೊಳ್ಳೋದು. ಓಕೆ, ಈ ಹಂತದಲ್ಲಿ ಮೊಳಕೆ ಕಾಳುಗಳನ್ನು ಹಾಕ್ಕೊಂಡ್ರು. ಈಗ ಸುಮಾರು ಒಂದು 4 ಲೀಟರ್ನಷ್ಟು ನೀರನ್ನು ಹಾಕ್ತಾ ಇದ್ದಾರೆ. ಸೊ ಈಗ ನಿಧಾನಕ್ಕೆ ಕುದಿ ಬರ್ತಾ ಇದೆ. ಆಗಾಗ ಇದನ್ನು ಕೈ ಆಡಿಸ್ಕೊಳ್ತಾ ಇರಬೇಕು. ಮೇಲೆ ಎಣ್ಣೆ ತೇಲ್ತಾ ಇದೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ, ಅದೇ ಒಳ್ಳೆ ರುಚಿ ಕೊಡೋದು. ಈಗ ಇದನ್ನು ಕುದಿಯೋಕೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಮಸಾಲೆ ಎಲ್ಲ ಚೆನ್ನಾಗಿ ಮೇಲೆ ಎಣ್ಣೆ ಸ್ವಲ್ಪ ಮಸಾಲೆ ಅಂಶ ಹೆಂಗೆ ತೇಲ್ತಾ ಇದೆ ಅಂತ. ಸೊ ಆ ಮೊಳಕೆ ಕಾಳುಗಳು ಚೆನ್ನಾಗಿ ಬೇಯೋದು ಇಲ್ಲಿ ತುಂಬ ಮುಖ್ಯ. ಮೊಳಕೆ ಕಾಳು ಬೇಯೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಒಂದು ಅರ್ಧ ಗಂಟೆ ಆಗಿದೆ, ಈಗ ಆರಿಸ್ಬಿಡ್ತೀರಾ ಸರ್? ಯಾ. ಸೊ ಈಗ ಆಫ್ ಮಾಡ್ಕೊಂಡ್ರು ಗ್ಯಾಸ್ನ. ಈಗ ರೆಡಿ ಆಯ್ತಲ್ವ ಸರ್? ರೆಡಿ. ಸೊ ಮಿಸಳ್ ಇವಾಗ ರೆಡಿ ಆಗಿದೆ. ಸೊ ವಿಲ್ ಪ್ಲೇಟ್ ಇಟ್ ನೌ. ಓಕೆ, ಈಗ ಬಡಿಸೋದಕ್ಕೆ ಸಿದ್ಧವಾಗಿದೆ. ಬನ್ನಿ ಈಗ ಅಂಗಡಿಯ ಬಗ್ಗೆ ಇವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. Okay. So I shifted from Pune to Bangalore for work. I used to work in Indiranagar, a company named Benry. Then I worked there for around 6-7 months. Then we were thinking to start something like some vada pav or something. Firstly we thought let's put up a cart and we'll just sell vada pav. But then we thought there was way too many challenges in that, because we don't know the language as much, so we don't have the way to communicate with police and every authority. So we then thought let's take a shop and we'll start with just vada pav. Then eventually we started with just vada pav. Then slowly, gradually we added a few items more, like sabudana vada, khichdi, poha. Earlier we used to give poha also. We used to open from morning. But then there was not much response for breakfast thing. So we then shifted just for the evening time. So now we are starting from evening 4 to 9:30. ವೀಕ್ಷಕರೇ, ಈಗ ಮುಂದುವರೆದು ಇವರ ಬಳಿ ಮಿಸಳ್ ಥಾಲಿ ಸಿಗುತ್ತೆ. ಮಿಸಳ್ ಥಾಲಿಯನ್ನು ಮೊದಲು ಇವರು ಯಾವ ರೀತಿ ಪ್ಲೇಟಿಂಗನ್ನು ಅಂತಂದರೆ ಯಾವ ರೀತಿ ಇವರು ಉಣಬಡಿಸ್ತಾರೆ ಅನ್ನೋದನ್ನು ನೋಡೋಣ. ಚೆನ್ನಾಗಿ ಕಾಳಿನ ಅಂಶ ಬರೋ ಥರ ಮಿಸಳನ್ನು ತಗೊಳ್ತಾ ಇದ್ದಾರೆ. ನೋಡ್ರಿ, ಒಂದು ಪುಟ್ಟದಾದ ಆದರೂ ಕೂಡ ಸಾಕಷ್ಟು ಕ್ವಾಂಟಿಟಿ ಹಿಡಿಯುವಂಥ ಒಂದು ಬಕೆಟನ್ನು ತಗೊಂಡಿದ್ದಾರೆ ಇವರು. ಇದೇ ರೀತಿ ಇವರು ಇಲ್ಲಿ ಕೊಡೋದು. ಅರೌಂಡ್ ಹೌ ಮೆನಿ ml ಆಫ್ ದಿಸ್ ಥಿಂಗ್ ಸರ್? ಒಂದು 250. ಒಂದು 1/4 ಲೀಟರ್ನಷ್ಟು ಮೊದಲು ಇದಕ್ಕೆ ಮಿಸಳ್ ಸಿದ್ಧಗೊಂಡಿರುವಂತಹ ಬಿಸಿ ಮಿಸಳನ್ನು ಕೊಡ್ತಾರೆ.
ಇದಕ್ಕೆ ನೆಕ್ಸ್ಟು ಇದರದೇ ಆದಂತಹ ಮಿಕ್ಸ್ಚರ್ ಬರುತ್ತೆ, ಸ್ಪೆಷಲ್ ಮಿಕ್ಸ್ಚರು. ಇದು ಮಹಾರಾಷ್ಟ್ರ ಭಾಗದಲ್ಲಿ ಮಾತ್ರ ಸಿಗುವಂಥದ್ದು. ಅದನ್ನು ಹಾಗೆ ಆಲೂಗಡ್ಡೆ ಪಲ್ಯ, ವಿಶೇಷವಾದ ಆಲೂಗಡ್ಡೆ ಪಲ್ಯ ಅದನ್ನು ಕೂಡ ಈ ಥಾಲಿಯಲ್ಲಿ ಕೊಡ್ತಾರೆ. ನಂತರ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ. ಇದ್ರ ಜೊತೆ ವಿಶೇಷವಾಗಿ ಸ್ವೀಟ್ ಬರುತ್ತೆ, ಜಾಮೂನು 2 ಪೀಸ್ ಜಾಮೂನು ಬರುತ್ತೆ, ಮತ್ತು ಸೋಲ್ಕಡಿ. ಈ ಸೋಲ್ಕಡಿಯನ್ನು ಕೂಡ ಇದ್ರ ಜೊತೆ ಕೊಡ್ತಾರೆ. ಸೊ ಇದೆ ಮಿಸಲ್ ಥಾಲಿ. ಇದರೊಟ್ಟಿಗೆ 3 ಪೀಸು ಪಾವ್ ಸಿಗುತ್ತೆ. ಸೊ ಇದಕ್ಕೆ ಏನು ಪಾವನ್ನು ಕೊಡ್ತಾರೋ ಅದನ್ನು ಬಿಸಿ ಮಾಡಿಬಿಟ್ಟೆ ಕೊಡೋದು ಇವರು. ಸೊ ಈಗ ಮಿಸಲ್ ಥಾಲಿ ಸಿದ್ಧವಾಗಿದೆ. ಸೊ ಇದರ ಬೆಲೆ 180 ರೂಪಾಯಿ ಸದ್ಯಕ್ಕೆ ವೀಕ್ಷಕರೇ. ಈಗ ಮುಂದೆ ಒಂದು ಪ್ಲೇಟ್ ಇಲ್ಲಿ ಮಿಸಲ್ ಪಾವನ್ನು ಯಾವ ರೀತಿ ಉಣಬಡಿಸಲಾಗುತ್ತೆ ಅಂತ ನೋಡೋಣ. ಸೊ ಇಲ್ಲೂ ಕೂಡ ಸಾಕಷ್ಟು ಮಿಕ್ಸ್ಚರು ಜೊತೆಗೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 2 ಪಾವ್ ಬರುತ್ತೆ. ಹಾಗೆಯೇ ಒಂದು ದೊಡ್ಡ ಬಕೆಟ್ ಅಂತಂದರೆ ಸುಮಾರು 200ರಿಂದ 250 ml ಮಿಸಲ್ ಸಿಗುತ್ತೆ ಇದರಲ್ಲಿ. ಸೊ ಇದರ ಬೆಲೆ ಸದ್ಯಕ್ಕೆ 120 ರೂಪಾಯಿ. ಬನ್ನಿ ಈಗ ವಡಾ ಪಾವ್ ಆ್ಯಂಡ್ ಮೋರ್ನಲ್ಲಿ ಸರ್ವ್ ಮಾಡಲಾಗುವಂತಹ ಒಂದು ಪ್ಲೇಟ್ ಮಿಸಲ್ ಪಾವನ್ನು ನಾನು ತೊಗೊಂಡಿದ್ದೀನಿ. ತಾವು ನೋಡ್ತಾ ಇರಬಹುದು, ಸುಮಾರು 200 ml ಪುಟಾಣಿ ಆಕರ್ಷಕವಾದಂತಹ ಬಕೆಟ್. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಬಾಯಲ್ಲಿ ನೀರು ಊರ್ತಾ ಇದೆ. ಯಾಕೆಂತಂದರೆ ಈ ಮಿಸಲ್ನ ಘಮ ಈಗಾಗಲೇ ನನಗೆ ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿ 2 ಪಾವುಗಳನ್ನು ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಟೋಸ್ಟರ್ನಲ್ಲಿ ಪಾವನ್ನು ಬಿಸಿ ಮಾಡಿ ನಂಗೆ ಕೊಟ್ಟಿದ್ದಾರೆ, ಬೆಣ್ಣೆ ಹಚ್ಚಿಬಿಟ್ಟು. ಮತ್ತು ವಿಶೇಷವಾದ ಖಾರ, ಇದು ಈ ರೀತಿಯ ಖಾರ ಇಲ್ಲೆಲ್ಲೂ ಸಿಗೋದಿಲ್ಲ. ಆಹಾ, ವಾಹ್. ಸೊ ಮಸಾಲೆ ಹೆವಿಯಾಗಿದೆ ಅಂತ ಅನ್ನಿಸ್ತಾ ಇದ್ರೂ ಕೂಡ ಚೆನ್ನಾಗಿ ರುಚಿಸ್ತಾ ಇದೆ, ಖಾರವಾಗಿದೆ. ಆದರೆ ಇದರ ಆ್ಯಕ್ಚುಯಲ್ ಟೇಸ್ಟ್ ನಮಗೆ ಯಾವಾಗಪ್ಪ ಗೊತ್ತಾಗೋದು ಅಂತಂದರೆ ಈ ಖಾರಕ್ಕೆ ಇದನ್ನೆಲ್ಲ ಹಾಕ್ಕೊಂಡು. ಮಿಸಲ್ಗೆ ಅಸಲಿ ಮಜಾ ಕೊಡೋದೇ ಈ ಫರ್ಸಾನ್ ಅಂದರೆ ಮಿಕ್ಸ್ಚರ್. ಖಾರವಾದ ರಸದಲ್ಲಿ ಫರ್ಸಾನ್ ಮುಳುಗಿದಾಗ ಈ ತಿಂಡಿಗೆ ಒಂದು ಜೀವಕಳೆ ಬರುತ್ತೆ. ಖಾರದ ಜೊತೆಗೂ ಅಷ್ಟೇ ಮಿಸಳು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಆಹಾ, ಈ ಪಾವ್ನ ಕ್ವಾಲಿಟಿನೇ ಇಲ್ಲಿ ಪ್ರಮುಖವಾದ ಅಂಶ. ಪಾವ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಈ ಮಿಸಲ್ ಪಾವ್ ಚೆನ್ನಾಗಿ ರುಚಿಸೋದಿಲ್ಲ. ಆ ಮಹಾರಾಷ್ಟ್ರನ್ ಮಸಾಲೆಯ ಅಸಲಿ ಖಾರ ಗಂಟ್ಲಲ್ಲಿ ಕಿಕ್ ಹೊಡೆಯೋಕೆ ಶುರುವಾಗುತ್ತೆ. ಅದು ಬರೀ ಖಾರ ಅಲ್ಲ, ಬದಲಿಗೆ ದಾಲ್ಚಿನ್ನಿ, ಲವಂಗ ಮತ್ತು ಒಣ ಕೊಬ್ಬರಿಯ ಅದ್ಭುತ ಕಾಂಬಿನೇಷನ್. ಸಾಫ್ಟ್ ಆಗಿರುವಂತಹ ಪಾವ್ ಜೊತೆಗೆ ರಸದಲ್ಲಿ ಬೆಂದಿರುವಂತಹ ಮೊಳಕೆ ಕಾಳು ಕೊಡುವಂತಹ ಮಜ್ಜಾನೇ ಬೇರೆ. ತುಂಬಾ ರುಚಿಯಾಗಿದೆ. ನಾನು ಇಲ್ಲಿ ಬೆಂಗಳೂರಲ್ಲ, ಬದಲಾಗಿ ಪುಣೆಯಲ್ಲೋ ಅಥವಾ ಕೊಲ್ಹಾಪುರಲ್ಲೋ ಅಥವಾ ಮುಂಬೈಯಲ್ಲೋ ಕೂತ್ಕೊಂಡು ಇದನ್ನು ಸವಿತಾ ಇದ್ದೀನಿ ಅನ್ನೋವಂಥ ಫೀಲ್ ಬರ್ತಾ ಇದೆ. ಕಾರಣ ಇದು ಪಕ್ಕ ಅಲ್ಲೇ ಮಾಡಿರೋ ರುಚಿ ಇರೋದರಿಂದ. ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿಯನ್ನು ಹಾಗೆ ಒಂಚೂರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಇದರ ರುಚಿಯನ್ನು ನೋಡೋಣ. ಹಸಿ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ರಸ ಆ ರಿಚ್ನೆಸ್ ಅನ್ನು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋಕೆ ಶುರು ಮಾಡುತ್ತೆ. ಈರುಳ್ಳಿ ಹಾಕ್ತಿದ್ದಾಗೇ ಒಂದು ಹೊಸ ಕಳೆ ಬಂತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಸ್ಪೈಸಿ ಫುಡ್ ಲವರ್ ಆಗಿದ್ದರೆ ಒಮ್ಮೆ ಆದರೂ ಇಲ್ಲಿಗೆ ಬಂದು ಮಿಸಲ್ ಪಾವನ್ನು ಟ್ರೈ ಮಾಡಲೇಬೇಕು. ವಡಾ ಪಾವ್ ಆ್ಯಂಡ್ ಮೋರ್ ಇವ್ರ ಅಂಗಡಿಗೆ ಬಂದುಬಿಟ್ಟು ಒಮ್ಮೆ ನೀವು ಈ ರುಚಿಯಾದ ಮಿಸಲ್ ಪಾವ್ ರುಚಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ನೀವು ನನಗೆ ಹಾಗೇ ಆ ಅಂಗಡಿಯ ಮಾಲೀಕರಿಗೆ ಧನ್ಯವಾದಗಳನ್ನು ಹೇಳಿ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ ಇದರ ರುಚಿ. ವರಣ್ಯ ಸರ್ ನಮಸ್ಕಾರ. ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬಂದುಬಿಟ್ಟು ಇಲ್ಲಿ ಮಿಸಲ್ ಪಾವ್ನ ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ಸರ್ ಇಲ್ಲಿಯ ರುಚಿ? ತುಂಬ ಚೆನ್ನಾಗಿದೆ ಟೇಸ್ಟು, ತುಂಬ ಅಥೆಂಟಿಕ್ ಆಗಿದೆ ಅಂತ ಅನಿಸ್ತಿದೆ ನನಗೆ. ಸೊ ನಾವು ಮುಂಚೆ ಎಲ್ಲ ಮಹಾರಾಷ್ಟ್ರಲ್ಲಿ ಹೆಂಗೆ ತಿಂದಿದ್ದೀವಿ ಅದೇ ಥರ ಅನಿಸ್ತಾ ಇದೆ. ಸೊ ಗುಡ್. ವಿನಯ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ನಿಮ್ಮ ಕುಟುಂಬದೊಟ್ಟಿಗೆ ಬಂದುಬಿಟ್ಟು ವಡಾ ಪಾವ್ ಆ್ಯಂಡ್ ಮೋರಲ್ಲಿ ಮಿಸಲ್ ಪಾವ್ ತಿಂದ್ರಿ, ಹೇಗಿದೆ ಸರ್ ಇಲ್ಲಿ ಟೇಸ್ಟ್? ಸೊ ಮಿಸಲ್ ಪಾವ್ ರೇರ್ ಸರ್, ವಡಾ ಪಾವ್ ಯೂಶ್ವಲಿ ಅಲ್ಲಿ ಸಿಗ್ತಿರ್ತದೆ, ಮಿಸಲ್ ಪಾವ್ ರೇರ್. ಸೊ ಈ ಪ್ಲೇಸ್ಗೆ ಹುಡ್ಕೊಂಡು ಬರ್ತಾ ಇರ್ತೀವಿ ಅವಾಗ. ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ ಇದೆ. ಸ್ಪೈಸಿ ಸಿಗೋದು ಅಪರೂಪ ಇಲ್ಲಿ ಬೆಂಗಳೂರಲ್ಲಿ. ಸೊ ಸ್ವಲ್ಪ ಸ್ಪೈಸಿ ಇದೆ, ಚೆನ್ನಾಗಿದೆ. ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ರಾಜಧಾನಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ಬಂದುಬಿಟ್ಟು ಇಲ್ಲಿಯ ವಡಾ ಪಾವ್ ಆ್ಯಂಡ್ ಮೋರ್ ಎನ್ನುವಂತಹ ಈಟರಿಗೆ ಬಂದುಬಿಟ್ಟು ಇಲ್ಲಿ ಸಿದ್ಧವಾಗುವಂತಹ ಮಿಸಲ್
ಯಾವ ರೀತಿ ಇವರು ಸಿದ್ಧಪಡಿಸ್ತಾರೆ ಎನ್ನುವಂತಹ ಪ್ರಕ್ರಿಯೆಯನ್ನು ನೋಡಿದ್ವಿ. ಜೊತೆಗೆ ಅದರ ರುಚಿ ಯಾವ ರೀತಿ ಇರುತ್ತೆ ಅಂತ ನಾನು ತಿಂದುಬಿಟ್ಟು ತಮಗೆ ತಿಳಿಸ್ದೆ. ನಿಜಕ್ಕೂ ಹೇಳ್ತೀನಿ, ನಾನು ಬೆಂಗಳೂರಲ್ಲ, ಬದಲಾಗಿ ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟು ಅಲ್ಲಿಯ ಮಿಸಳನ್ನು ತಿಂದೆ ಅನ್ನೋಷ್ಟು ತೃಪ್ತಿ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದರೆ ಅದರ ರುಚಿ ಅಷ್ಟು ಅದ್ಭುತವಾಗಿತ್ತು, ಟಾಪ್ ಕ್ಲಾಸು. ಒಮ್ಮೆ ಆದರೂ ನೀವು ಕೂಡ ಇಲ್ಲಿಗೆ ಬರಲೇಬೇಕು, ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ತಿನ್ನಲೇಬೇಕು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಮಾತ್ರ ಸಿಗುವಂತಹ ಅದ್ಭುತ ರುಚಿಯ ಮಿಸಳ್ ಪಾವನ್ನು ಒಮ್ಮೆ ಆದರೂ ನೀವು ರುಚಿಸಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಪುಟ್ಟ ಮನವಿ, ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನು ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡ್ತಾ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದೆ. ನಮಸ್ಕಾರ.